ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಕಾಣಿಸ್ಕೊಳ್ತಾ ಇದೆ. ವೈರಲ್ ಫೀವರು, ಕೆಮ್ಮು, ನೆಗಡಿ ಪ್ರಕರಣಗಳು ಹೆಚ್ಚಳ ಆಗ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇದೆ ಆರೋಗ್ಯ ಸಮಸ್ಯೆ. ಆಸ್ಪತ್ರೆಗಳ ಹೊರ ರೋಗಿಗಳ ಪ್ರಮಾಣ 30% ಹೆಚ್ಚಳ ಆಗಿರೋದು. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ, ವಾಣಿ ವಿಲಾಸ್ ಅರ್ಧದಷ್ಟು ಹೊರ ರೋಗಿಗಳಲ್ಲಿ ವೈರಲ್ ಫೀವರ್ ಇದೆ ಅನ್ನುವ ನಿಟ್ಟಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆರೋಗ್ಯದಲ್ಲಿ ಸಣ್ಣ ಬದಲಾವಣೆ ಆದ್ರೂ ಕೂಡ ನಿರ್ಲಕ್ಷ್ಯವನ್ನ ಮಾಡಬೇಡಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗ್ತಾ ಇದೆ. ಆರೋಗ್ಯ ಮೇಲಿನ ನಿಗಾ ಇಡಬೇಕು ಅಂತ ವೈದ್ಯರು ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಕೆಮ್ಮು, ಶೀತ, ಜ್ವರ ಕಮ್ಮಿ ಆಗ್ಬಿಡುತ್ತೆ, ಮನೇಲೆ ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ, ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ. ಸೊ ಈ ತರ ಯೋಚನೆ ಮಾಡೋ ಬದಲು ವೈರಲ್ ಫೀವರ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನೆಗ್ಲೆಕ್ಟ್ ಮಾಡಬೇಡಿ ಅಂತ ವೈದ್ಯರು ಕೂಡ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಒಂದು ಹರಡುವಂತಹ ಭೀತಿ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಮಳೆಯ ಒಂದು ಅವಾಂತರದಿಂದ ನಾವೆಲ್ಲ ಕಡೆ ನೋಡ್ತಾ ಇದ್ದೇವೆ, ಜಲಾವೃತವಾಗಿರುವಂತಹ ಪ್ರದೇಶಗಳು, ಕೆಲವೊಂದು ಕಟ್ಟಡಗಳು ಈ ರೀತಿ ಜಲಾವೃತ ಆಗ್ತಿರೋದ್ರಿಂದ ಸಾಂಕ್ರಾಮಿಕ ರೋಗವಾಗಿರುವಂತಹ ಅತಿಸಾರ ಇರಬಹುದು, ಡೆಂಗಿ ಇರಬಹುದು, ಮಲೇರಿಯಾ ಇರಬಹುದು, ಲೆಪ್ಟೋಸ್ಪೈರೋಸಿಸ್ ಇರಬಹುದು, ಇಂತಹ ಕಾಯಿಲೆಗಳು ತುಂಬಾ ವೇಗವಾಗಿ ಹರಡುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಈ ನೀರಿನಲ್ಲಿ ಒಂದು ಕಲ್ಮಶಗಳು ಸೇರ್ಕೊಂಡ್ಬಿಡುತ್ತೆ, ಅಥವಾ ನೀರಿನಲ್ಲಿ ಹಲವಾರು ಪ್ರಾಣಿಗಳು ಸತ್ತು ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಇಲಿ ಇರಬಹುದು ಅಥವಾ ಬೇರೆ ಇನ್ನಿತರ ಪ್ರಾಣಿಗಳು ಸತ್ತು ಹೋಯಿತು ಅಂತ ಹೇಳಿದ್ರೆ ಅದರಿಂದ ಹೊರಬರುವಂತಹ ಕೆಲವೊಂದು ಬ್ಯಾಕ್ಟೀರಿಯಾಸ್ ಇಂದ, ಇವಾಗ ನಾನು ಲೆಪ್ಟೋಸ್ಪೈರಸ್ ಬಗ್ಗೆ ಹೇಳ್ತಾ ಇದ್ದೆ, ಈ ರೀತಿಯಾದಂತಹ ಹಲವಾರು ಕಾಯಿಲೆಗಳು ಹರಡುವಂತಹ ಸಾಧ್ಯತೆಗಳಿರುತ್ತೆ, ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಸಾಧ್ಯತೆಗಳಿರುತ್ತೆ. ಅದಲ್ಲದೆ ಕಲುಷಿತ ನೀರಿನಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳಾಗಬಹುದು. ಅದೇ ರೀತಿ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ಶೀತ ಇರಬಹುದು, ಕೆಮ್ಮು ಇರಬಹುದು, ಜ್ವರ ಇರಬಹುದು, ಆಮೇಲೆ ವಾಂತಿ ಭೇದಿ ಸ್ಟಾರ್ಟ್ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಇವತ್ತಿನ ಈ ಒಂದು ವಿಡಿಯೋದ ಮೂಲಕ ನಾನು ಏನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈಗ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಮನೆಯಲ್ಲೇ ಶುದ್ಧ ನೀರನ್ನ ಬಿಸಿ ಮಾಡಿ ಅದು ತಣ್ಣಗಾದ್ಮೇಲೆ ಆ ನೀರಿನ ಸೇವನೆ ಮಾಡೋದು ತುಂಬಾ ಉತ್ತಮ. ಮನೆಯಲ್ಲೇ ತಯಾರಿಸಿದಂತಹ ಆಹಾರವನ್ನ ಸೇವನೆ ಮಾಡೋದು ತುಂಬಾ ಉತ್ತಮ. ಹೊರಗಡೆ ನಾವು ಆಹಾರ ಸೇವನೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಯಾವ ರೀತಿಯಾದಂತಹ ಒಂದು ಮಳೆಯ ಅವಾಂತರದಿಂದ ಆಗಿರುವಂತಹ ಪರಿಣಾಮಗಳು ಏನಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಅಲ್ಲಿ ಯಾವ ರೀತಿಯಾದಂತಹ ನೀರಿನ ಬಳಕೆ ಆಗ್ತಿದೆ ಅಂತ ಗೊತ್ತಿರಲ್ಲ, ಅಲ್ಲಿ ಯಾವ ರೀತಿಯಾದಂತಹ ಒಂದು ಆಹಾರ ಪದಾರ್ಥಗಳನ್ನು ಬಳಸ್ತಾ ಇದ್ದಾರೆ ಅಂತ ಕೂಡ ನಮಗೆ ಗೊತ್ತಾಗಲ್ಲ. ಅದಕ್ಕೆ ನಾವು ಮನೆಯಲ್ಲೇ ತಯಾರಿಸಿದಂತಹ ಆಹಾರಗಳನ್ನ ಸೇವನೆ ಮಾಡಬೇಕು. ಸೊಳ್ಳೆಗಳು ಬಾರದೇ ಇರುವಂಗೆ ನಾವು ನೋಡ್ಕೊಳ್ಬೇಕು. ಮನೆ ಸುತ್ತಮುತ್ತಲಿರಬಹುದು, ಮನೆಯಲ್ಲಿರಬಹುದು, ಸೊಳ್ಳೆಗಳ ಪರದೆಗಳನ್ನ ಬಳಸುವಂಥದ್ದು ಅಥವಾ ಯಾವ ನಿಮಗೆ ಆಯಿಂಟ್ಮೆಂಟ್ಸ್ಗಳಾಗುತ್ತೆ ಅದನ್ನು ಬಳಸುವಂಥದ್ದು. ಒಟ್ಟಿಗೆ ಸೊಳ್ಳೆ ಬರದೇ ಇರುವಂಗೆ ನೋಡ್ಕೊಳ್ಳೋದು ತುಂಬಾ ಉತ್ತಮ. ಮನೆ ಸುತ್ತಮುತ್ತಲೇನಿದೆ ಅಲ್ಲೆಲ್ಲ ಶುಚಿತ್ವ ಅಥವಾ ಸ್ವಚ್ಛತೆ ಕಾಪಾಡಿಕೊಳ್ಳೋದು ತುಂಬಾ ಒಳ್ಳೆಯದು. ಇದರಿಂದ ಈ ರೀತಿಯಾದಂತಹ ಸಾಂಕ್ರಾಮಿಕ ರೋಗಗಳು ಹರಡುವುದು ತುಂಬಾನೇ ಕಡಿಮೆ ಆಗುತ್ತೆ. ಮಕ್ಕಳು, ವೃದ್ಧರು ಎಲ್ಲಿರ್ತಾರೆ ಅಲ್ಲಿ ತುಂಬಾ ಈ ರೀತಿಯಾದಂತಹ ರೋಗಗಳು ಹರಡುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಶುಚಿತ್ವ ಕಾಪಾಡಿಕೊಳ್ಬೇಕು. ಅದೇ ರೀತಿ ಎಲ್ಲಿಯಾದ್ರೂ ಲಕ್ಷಣ ಕಾಣಿಸ್ಕೊಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಹತ್ತಿರದ ವೈದ್ಯರನ್ನ ಭೇಟಿಯಾಗುವುದು ತುಂಬಾ ಉತ್ತಮ. ಹಾಗೆ ಉಡುಪುಗಳು ಏನಿದೆ ಕಂಪ್ಲೀಟ್ ಆಗಿ ಫುಲ್ ಸ್ಲೀವ್ಸ್ ಇರುವಂತಹ ಉಡುಪುಗಳನ್ನ ಧರಿಸಿ. ಸದ್ಯಕ್ಕೆ ಈ ಒಂದು ಸಂದರ್ಭ ಅಥವಾ ಈ ಒಂದು ಅವಾಂತರ ಕಡಿಮೆ ಆಗುವವರೆಗೂ ಕೂಡ ಇದನ್ನ ಫಾಲೋ ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ರಾಜ್ಯದಲ್ಲಿ ಸಾಂಕ್ರಾಮಿಕ ರೋಗಗಳ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ, ಮಳೆಗಾಲ ಬಂತು ಅಂತಂದರೆ, ಹವಾಮಾನ ವೈಪರೀತ್ಯ ಆಯಿತು ಅಂದರೆ ಇದೊಂದು ಸಮಸ್ಯೆ, ಸಾಂಕ್ರಾಮಿಕ ರೋಗಗಳ ಭೀತಿ. ಸೊ ಸದ್ಯ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ಸಮಯದಲ್ಲಿ? ನೋಡಿ, ಭಾರಿ ಮಳೆ ಆಗ್ತಾ ಇದೆ, ಬಿಸಿಲು ಬರ್ತಾ ಇದೆ, ಸಾಕಷ್ಟು ಹವಾಮಾನದಲ್ಲಿ ಬದಲಾವಣೆ ಏರುಪೇರು ಆಗ್ತಾ ಇರೋದ್ರಿಂದ
ಈ ಸಾಂಕ್ರಾಮಿಕ ರೋಗಗಳು ಕೂಡ ಹೆಚ್ಚಾಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಮಳೆಗಾಲ ಬಂತು ಅಂತ ಅಂದರೆ ಇದೊಂದು ಸಮಸ್ಯೆ. ಅದರಲ್ಲೂ ಈಗ ಬೆಳಗ್ಗೆ ಬಿಸಿಲು, ರಾತ್ರಿ ಮಳೆ, ಒಂದಷ್ಟು ಹವಾಮಾನ ವೈಪರೀತ್ಯ ಕೂಡ ಇದೆ. ಹಾಗಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಯಾವ ರೀತಿಯಾಗಿ ಆವರಿಸ್ಕೊಂಡಿದೆ, ಹೇಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ಸಮಯದಲ್ಲಿ? ನೀತಿ ಮುಖ್ಯವಾಗಿ ವಾತಾವರಣದಲ್ಲಿ ವಿಪರೀತ ಮಳೆ ಸುರಿದಂತಹ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಮಳೆಯ ನೀರು ನಿಂತಿರುವಂತದ್ದು, ರಸ್ತೆಗಳಲ್ಲಿ ಮನೆಗಳಿಗೆ ಮಳೆಯ ನೀರು ನುಗ್ಗಿರುವಂತದ್ದು, ಸಹಜವಾಗಿ ಕೊಳಚೆ ನೀರುಗಳು ಮನೆಯೊಳಗೆ ನುಗ್ಗಿರುವಂತಹ ಸಂದರ್ಭದಲ್ಲಿ, ಹಾಗಾಗಿ ಆ ಒಂದು ಏನು ಕ್ಲೀನಿಂಗ್ ಸಂದರ್ಭದಲ್ಲಿ ಮುಟ್ಟುವಂಥದ್ದು, ಅದನ್ನ ಮೈಗೆ ತಾಗಿರುವಂತ ಸಂದರ್ಭದಲ್ಲಿ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಹರಡುತ್ತೆ. ಕಾರಣ ಏನಂತಂದ್ರೆ ಕ್ರಿಮಿಕೀಟಗಳಾಗಿರುವಂತದ್ದು, ಕ್ರಿಮಿನಾಶಕಗಳು ಮತ್ತೆ ಬ್ಯಾಕ್ಟೀರಿಯಾಗಳು ಹೆಚ್ಚು ಶರೀರವನ್ನ ಸೇರ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಾರಣವಾದ್ರೆ, ಇನ್ನೊಂದು ಕಾರಣ ವಾತಾವರಣದಲ್ಲಿ ವೈಪರೀತ್ಯ. ಬೆಳಗ್ಗೆ ಬಿಸಿಲಿರುತ್ತೆ, ಮಧ್ಯಾಹ್ನ ಮಳೆ ಆಗತ್ತೆ, ರಾತ್ರಿ ಚಳಿ ಆಗತ್ತೆ ಅನ್ನುವಂಥದ್ದು. ಒಂದು ರೀತಿಯಲ್ಲಿ 3 ರೀತಿಯ ವೆದರ್ನ ಇಲ್ಲಿ ಬೆಂಗಳೂರಲ್ಲಿ ಜನ ನೋಡ್ತಾ ಇರುವಂತ ಹಿನ್ನೆಲೆಯಲ್ಲಿ ವಿಪರೀತ ಜ್ವರ, ಕೆಮ್ಮು, ಶೀತ, ಹಾಗೇನೆ ಡೆಂಗ್ಯೂ, ಹಾಗೇನೆ ಕೋವಿಡ್ ಪ್ರಕರಣಗಳು ಈಗ ಪತ್ತೆ ಆಗ್ತಾ ಇರುವಂತದ್ದು. ಸಹಜವಾಗಿ ಇದು ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದು. ಅದರಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ KC ಜನರಲ್ ಆಸ್ಪತ್ರೆ ಮಲ್ಲೇಶ್ವರಂ, ಹಾಗೇನೆ ಬೇರೆ ಬೇರೆ ವಾಣಿ ವಿಲಾಸ, ಹಾಗೆ ಬೇರೆ ಬೇರೆ ಆಸ್ಪತ್ರೆಗಳಿಂದ ಎಲ್ಲವೂ ಕೂಡ ಸಾಮಾನ್ಯವಾಗಿ ರೋಗಿಗಳು ಬರುವಂತದ್ದು ಅಥವಾ ಪರೀಕ್ಷೆನ ಮಾಡಿಸ್ಕೊಳ್ಳುವಂಥದ್ದು, ಕೆಮ್ಮು, ಜ್ವರ, ಶೀತ ಅನ್ನುವಂತಹ ರೋಗಿಗಳ ಸಂಖ್ಯೆನೇ ಈಗ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಜನರು ಒಂದಿಷ್ಟು ಶುಚಿತ್ವವನ್ನ ಕೈಗೊಳ್ಬೇಕಾಗತ್ತೆ, ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಏನಂತಂದ್ರೆ ಬಿಸಿ ನೀರನ್ನ ಕುಡಿಬೇಕು, ಹಾಗಾಗಿ ಬೇರೆ ಬೇರೆ ಒಂದಿಷ್ಟು ಪ್ರಿಕಾಷನರಿ ಮೆಜರ್ಮೆಂಟ್ ಅನ್ನ ಇಲ್ಲಿನ ಜನ ಬೆಂಗಳೂರಿಗೆ ತೆಗೆದುಕೊಳ್ಬೇಕು ಅನ್ನೋಂತಹ ಮನವಿಯನ್ನ ವೈದ್ಯರ ವಿಭಾಗ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಏನಂತಂದ್ರೆ 2-3 ದಿನಗಳ ವಾತಾವರಣ ವೈಪರೀತ್ಯ, ಹಾಗೇನೆ ನಗರದಲ್ಲಿ ಶುಚಿತ್ವದ ಕೊರತೆ ಅಂತಂದ್ರೆ ನೀರು ನುಗ್ಗುವಂಥದ್ದು, ಕೊಳಚೆ ನೀರು, ಮೋರಿ ನೀರುಗಳು ಮನೆಗಳು ಸೇರುವಂತ ಸಂದರ್ಭದಲ್ಲಿ, ಕ್ಲೀನಿಂಗ್ ಸಂದರ್ಭದಲ್ಲಿ ಅದನ್ನ ಮುಟ್ಟುವಂತಹ ಸಂದರ್ಭದಲ್ಲಿ ಆದಂತಹ ಒಂದಿಷ್ಟು ಮಲಿನತೆಯಿಂದ ರೋಗಗಳು ಹೆಚ್ಚಾಗಲಿಕ್ಕೆ ಕೂಡ ಇದು ಕಾರಣ ಆಗ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ.